ಬಹುಶಃ ನಾನು ಕೇಳ್ತೀನಿ, ಕಾಂಗ್ರೆಸ್ ಪಾರ್ಟಿ ತುರ್ತು ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡಿದಿರಲ್ಲ, ಪರಿಸ್ಥಿತಿಯನ್ನು ಆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಂಥ ಟೈಮಲ್ಲಿ ಬಾಬು ಜಗಜೀವನ್ ರಾವ್ ಅವ್ರ ಮೂಲಕ ತಾವು ತುರ್ತು ಪರಿಸ್ಥಿತಿ ಇರೋಂಥ ಕೆಲಸ ತಾವು ಮಾಡಲಿಲ್ಲನ? ಅವತ್ತು ಒಬ್ಬ ದಲಿತನ ಉಪಯೋಗ ಮಾಡ್ಕೊಂಡಂಥ ಕೆಲಸ ಆಗಲಿಲ್ಲನ? ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಅಂಬೇಡ್ಕರ್ ಅವ್ರನ್ನ ಸೋಲಿಸಂಥ ಕೆಲಸ, ಅವತ್ತು ಜಗಜೀವನ್ ರಾವ್ಗೆ ತುರ್ತು ಪರಿಸ್ಥಿತಿ ಇರೋಂಥ ಕೆಲಸ ಅವತ್ತು ಮನಸ್ಸು ಮಾಡಿದರೆ ಅವಾಗಿನ ಪ್ರಧಾನಮಂತ್ರಿಗಳು ಮಾಡ್ಬೋದಾಗಿತ್ತು. ಅಲ್ಲಿ ಒಂದು ಕಡೆ ನಮಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋಂಥ ಕಾರಣದಿಂದ ಅವತ್ತು ಜಗಜೀವನ್ ರಾವ್ರನ್ನ ಮುಂದೆ ಇಟ್ಕೊಂಡು ತುರ್ತು ಪರಿಸ್ಥಿತಿ ಏರುವಂಥ ಕೆಲಸ ಮಾಡಿದರು. ನಂತರ ದಿನಗಳಲ್ಲಿ ಅಂಬೇಡ್ಕರ್ ಅವ್ರನ್ನ ಸೋಲ್ಸಂಥ ಕೆಲಸ, ಅಂಬೇಡ್ಕರ್ ಅವ್ರನ್ನ ಈ ದೇಶಕ್ಕೆ ಸಂವಿಧಾನ ಬರೆದಂಥ ವ್ಯಕ್ತಿನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತಾವು ಮನಸ್ಸು ಮಾಡಿದ್ರಿಗಿನ ಅವರು ಯಾವ ರೀತಿಯಲ್ಲಿ ಅಂದರೆ ಏಕಗ್ರೀವಾಗಿ ಎಣಿಕೆಯನ್ನು ಮಾಡಬೇಕಾಗಿತ್ತು. ಅವ್ರು ಎಲೆಕ್ಷನ್ ನಿಲ್ಲಿಸ್ರಿ, ಅಲ್ಲಿ ಅವ್ರ ಬಗಲಗಡೆ ಇದ್ದಂಥ ಒಬ್ಬ PA ಕರ್ಕೊಂಡು ಅವ್ರ ಪರ್ಸನಲ್ ಅಸಿಸ್ಟೆಂಟ್ ಕರ್ಕೊಂಡು ಅವ್ರು ಸೋಲ್ಸಂಥ ಕೆಲಸ ಒಬ್ಬ ದಲಿತನ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತಾವು ಮಾಡಿಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಇವತ್ತೇನು ಮಾಡಿದ್ರಿ? ಇವತ್ತು ಭ್ರಷ್ಟಾಚಾರದಲ್ಲಿ ಕೂಡ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಭ್ರಷ್ಟಾಚಾರ ಮಾಡೋಂಥ ವಿಚಾರದಲ್ಲಿ ಒಬ್ಬ ದಲಿತನ್ನೇ ಇವತ್ತು ಅವ್ರ ಮೂಲಕ ಭ್ರಷ್ಟಾಚಾರವನ್ನು ಮಾಡೋಂಥ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡಿದ್ದಾರೆ ಅನ್ನೋಂಥ ಮಾತು. ಬಾಬು ಜಗಜೀವನ್ ರಾವ್ ಬಗ್ಗೆ ನಾನು ಉದಾಹರಣೆಯನ್ನು ಕೊಟ್ಟಿನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೂಡ ಉದಾಹರಣೆ ಕೊಟ್ಟಿದ್ದೀನಿ. ಇವತ್ತು ಕೂಡ ಒಬ್ಬ ದಲಿತನನ್ನು ಹಿಡ್ಕೊಂಡು ಆ ದಲಿತರ ಮೂಲಕನೇ ಭ್ರಷ್ಟಾಚಾರ ಮಾಡೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತೀನಿ. ನಾನು ಕೇಳ್ತೀನಿ, ಇವತ್ತು ಭ್ರಷ್ಟಾಚಾರಕ್ಕೆ ಜಾತಿ ಇದೆನಾ? ಭ್ರಷ್ಟಾಚಾರಕ್ಕೆ ಜಾತಿ ಇದೆನಾ? ಭ್ರಷ್ಟಾಚಾರಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಚರಿತ್ರೆ ಇಲ್ಲ, ಯಾವುದೇ ಮುಖ ಕೂಡ ಇಲ್ಲ. ಭ್ರಷ್ಟಾಚಾರನೇ ಬೇರೆ, ಜಾತಿನೇ ಬೇರೆ. ಈ ಭ್ರಷ್ಟಾಚಾರ ಜಾತಿ ಮಾತ್ರ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡ್ರಿ ನಮ್ಮ ಪರಿಸ್ಥಿತಿ ಹೆಂಗಿದೆ. ಇಲ್ಲೊಬ್ಬ ಸಚಿವ ಹೇಳ್ತಾ ಇದ್ದಾನ, ಇವತ್ತು ಜಾತಿ ಸಮುದಾಯದ ವ್ಯಕ್ತಿಗಳು ಎದುರುಗಡೆ ಹೇಳ್ತಾ ಇದ್ದಾನ, ಇವತ್ತು ಒಬ್ಬ ದಲಿತನಾಗಿದ್ದಕ್ಕೋಸ್ಕರವಾಗಿ ಬಿಜೆಪಿಯವರು ಸಹಿಸಕ್ಕೆ ಆಗ್ತಾ ಇಲ್ಲ. ಬಿಜೆಪಿಯವರು ಸಹಿಸಲಾರ್ದಂತೆ ಒಬ್ಬ ದಲಿತನಾಗಿದ್ದಕ್ಕೋಸ್ಕರವಾಗಿ ಇವತ್ತು ನನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸ್ಬೇಕನ್ನಂತ ಕಾರಣದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ, ನಾಗೇಂದ್ರ ಅವರೇ, ಇವತ್ತು ಈ ಸಮುದಾಯ ಇದೆಯಲ್ಲ, ಈ ಸಮುದಾಯದಲ್ಲಿ ನೀವು ಆ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅನ್ನೋಂಥ ಕಾರಣದಿಂದ ತಾವು ಮಂತ್ರಿ ಆಗಿದ್ರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಇವತ್ತು ಆ ಭಾಗದಲ್ಲಿದ್ದಂಥ ಮಕ್ಕಳಿಗೆ ಶಿಕ್ಷಣ ಕೊಡೋಂಥ ವಿಚಾರದಲ್ಲಿ, ಅವ್ರಿಗೆ ಸ್ಕಾಲರ್ಶಿಪ್ ಕೊಡೋಂಥ ವಿಚಾರದಲ್ಲಿ, ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಕೊಡೋಂಥ ವಿಚಾರದಲ್ಲಿ, ಅವ್ರು ಎಲ್ಲ ರೀತಿಯಲ್ಲಿ ಕೂಡ ಏನು ಸಿಗಬೇಕಾಯ್ತನೋ ಆ ಭವಿಷ್ಯವನ್ನೇ ಕಸ್ಕೊಂಡಂಥ ಟೈಮಲ್ಲಿ ಈ ಸಮುದಾಯದಲ್ಲಿ ನೀನು ಮಂತ್ರಿ ಆಗಿದ್ದೀರಿ, ಒಳ್ಳೇದಾಯ್ತು, ಆದರೆ ಈ ಭವಿಷ್ಯವನ್ನು ಕಸ್ಕೊಂಡಂಥ ಕೆಲಸ ತಾವು ಮಾಡಿದಿರಲ್ಲ ನಾಗೇಂದ್ರ ಅವ್ರು ಏನಂತ ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ತಾವೆಲ್ಲರೂ ಕೂಡ ಹಣವನ್ನಂತೂ ಸಮುದಾಯಕ್ಕೆ ಸೇರಬೇಕಾದಂಥ ಹಣವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿಬಿಟ್ಟಿದ್ರಿ. ಎಷ್ಟು ಲೂಟಿ ಮಾಡಿದಿರಿ? 187 ಕೋಟಿ ರೂಪಾಯಿ ಲೂಟಿ ಮಾಡಿದಿರಿ. 187 ಕೋಟಿ ರೂಪಾಯಿ ಯಾರಿಗೆ ಸಿಗಬೇಕಾದಂಥ ಹಣ? ನಮ್ಮ ಮಕ್ಕಳ ಪರಿಸ್ಥಿತಿ ಏನಂದು ನೋಡ್ತಾ ಇದ್ರಿ. ಇವತ್ತು ಹೋಗ್ರಲ್ಲ, ಕಲಬುರಗಿ ಹೋಗ್ರಿ, ಯಾದಗಿರಿ ಹೋಗ್ರಿ, ರಾಯಚೂರು ಜಿಲ್ಲೆಗೆ ಹೋಗ್ರಿ, ಬಳ್ಳಾರಿ ಜಿಲ್ಲೆಗೆ ಹೋಗ್ರಿ, ವಿಜಯನಗರ ಜಿಲ್ಲೆಗೆ ಹೋಗ್ರಿ, ಇಲ್ಲಿ ಚಾಮರಾಜನಗರ ಜಿಲ್ಲೆಗೆ ಹೋಗ್ರಿ. ಮಕ್ಕಳು ಇವತ್ತು ಅರ್ಧದಲ್ಲಿ ಶಿಕ್ಷಣವನ್ನು ನಿಲ್ಲಿಸಿದಾರ. ಯಾರ್ಯಾರು ಮಕ್ಕಳು ವಿದೇಶಕ್ಕೆ ಕಳಿಸಿದವ್ರು ಪ್ರೋತ್ಸಾಹನ ಇಲ್ಲಂದೇಳಿ ವಾಪಸ್ ಬರ್ತಾ ಇದ್ದಾರ. ಬೂಟು ಸಾಕ್ಸಿಲ್ಲ ಅಂದೇಳಿ ಇವತ್ತು ಮಕ್ಕಳಿಗೆ ಶೂ ಇಲ್ಲಾರ್ದಂತೆ ಇವತ್ತು ಮಕ್ಕಳು ತೊಂದರೆದಲ್ಲಿದ್ದಾರ. ಇವತ್ತು ಮಕ್ಕಳಿಗೆ ಎಲ್ಲ ಜನರು ಇವತ್ತು ಗಂಗಾ ಕಲ್ಲನ್ ಇಲ್ಲ ಅಂದೇಳಿ ಅವ್ರು ನೋವುದಲ್ಲಿದ್ದಾರ. ಇವತ್ತು 187 ಕೋಟಿ ರೂಪಾಯಿ ಲೂಟಿ ಮಾಡಿ ಎಲ್ಲಿ ಕಳಿಸಿದ್ರಿ? ನೀವೆಲ್ಲರಿಗೂ ರಾಹುಲ್ ಗಾಂಧಿ ಮನೆಗೆ ಡೆಲ್ಲಿಗೆ ಕಳಿಸಿದ್ರಿ. ಇದು ಸ್ಪಷ್ಟೀಕರಣ ಕೊಡ್ರಲ್ಲ ನಾಗೇಂದ್ರ ಅವರೇ. ಇವತ್ತು ಎಲ್ಲಿ ಕಳಿಸಿದ್ರಿ ತಾವೆಲ್ಲರೂ ಸೇರಿಕೊಂಡು? ನಿಮ್ಗೆ ಯಾರು ಹಕ್ಕು ಕೊಡಿದಾರ ಈ ಹಣವನ್ನು ಬಳಕೆ ಮಾಡ್ಕೋಬೇಕಂದೇಳಿ? ನಿಮ್ಗೇನು ಅಧಿಕಾರ ಅಂತೇಳಿ ಇವತ್ತು ದುರುಪಯೋಗ ಮಾಡ್ಕೊಂಡು ಈ ಹಣವನ್ನು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ರಿ? 187 ಕೋಟಿ ರೂಪಾಯಿ ಎಲ್ಲಿಗೋಯ್ತು? ಡೆಲ್ಲಿಗೆ ಕಳಿಸಿದ್ರಿ ತಾವು, ಅದಕ್ಕೆ ಉತ್ತರ ಕೊಡ್ರಲ್ಲ. ನೀವೆಲ್ಲರೂ ಕೂಡ ಮಾಡಿರೋಂಥ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ಬಹುಶಃ ನೀವು ನೋಡಿದ್ರೆ ನಮ್ಮೆಲ್ಲರೂ ಕೂಡ ಇವತ್ತು ಸಮಾಜ ತಲೆ ತಗ್ಗಿಸ್ಕೊಂತ ಇದೆ. ಇವತ್ತು ದಲಿತರನ್ನಂತವ್ರು ತಲೆ ತಗ್ಗಿಸ್ಕೊಂತ ಇದ್ರು. ಶಾಲೆ ಮಕ್ಕಳು ಬಂದು ನಮ್ಮ ಎದುರುಗಡೆ ಕೇಳ್ತಾ ಇದ್ರೆ ನಾವು ತಲೆ ತಗ್ಗಿಸ್ಕೊಂಡಂತ ಪರಿಸ್ಥಿತಿ. ಈ ಸಮುದಾಯನೇ ಇವತ್ತು ದಲಿತರಂದು ಹೇಳ್ಕೊಂಡಂತ ಸಮುದಾಯ, ವಾಲ್ಮೀಕಿ ಸಮುದಾಯ, SC ST ಎಲ್ಲರಿಗೂ ತಲೆ ತಗ್ಗಿಸ್ಕೊಂಡಂತ ಕೆಲಸ ತಾವು ಮಾಡಿದ್ರಿ. ಎಲ್ಲಿ ಕಳಿಸಿದ್ರಿ ನೀವು ಈ ರೊಕ್ಕ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರ? ಸರ್ಕಾರ ಹಣ, ಸರ್ಕಾರದ ಅಕೌಂಟ್ ಅಲ್ಲಿ ಇದ್ದಂತ ಹಣ, ಸರ್ಕಾರದಲ್ಲಿ ಖಜಾನೆಯಲ್ಲಿದ್ದಂತ ಹಣ ಬೇರೆ ಬ್ಯಾಂಕಿಗೆ ಹೆಂಗೆ ವರ್ಗಾವಣೆ ಮಾಡಿದ್ರಿ? ಬೇರೆ ಬ್ಯಾಂಕಿಗೆ ವರ್ಗಾವಣೆ ಮಾಡಿ ಸುಮಾರಿಗೆ 1000 ಅಕೌಂಟ್ಗಳಿಗೆ ಯಾರ್ಯಾರಿಗೆ ಹಾಕಿದಿರಿ ತಾವು? ಸೇಂದಿ ಅಂಗಡಿಗೆ ಹಾಕ್ತೀರಿ, ಬಂಗಾರ ಅಂಗಡಿಗೆ ಹಾಕ್ತೀರಿ, ಎಕ್ಸೈಸ್
ದಾರು ಅಕೌಂಟ್ಗೆ ಹಾಕ್ತೀರಿ, ಲ್ಯಾಂಬೋರ್ಗಿನಿ ಕಾರ್ಗಳು ತೊಗೊಂತೀರಿ. ನಿಮ್ಮ ಸ್ವಂತ ಕುಟುಂಬಸ್ಥರಿಗೆ ಆ ತಾಯಿ ಹೆಸರು ಹೇಳ್ಬಾರ್ದು, ಆ ಕುಟುಂಬದಲ್ಲಿದ್ದಂಥ ಹೆಣ್ಮಕ್ಳ ಹೆಸರು ಮೇಲೆ ಹಾಕ್ತೀರಿ ತಾವು. ಇವತ್ತು ಹೇಳ್ತಾ ಇದ್ದೀರಿ ನಮ್ಗೆ ಏನು ಗೊತ್ತಿಲ್ಲ ಅಂತೇಳಿ. ಹೇಳ್ರಲ್ಲ, ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಮಾಡಿ ಬಹುಶಃ ನಾನು ಕೇಳ್ತಿದ್ದೀನಿ, ಬಳ್ಳಾರಿ ಲೋಕಸಭೆ ಚುನಾವಣೆಗೆ ತಾವು ಬಳಕೆ ಮಾಡಲಿಲ್ಲನಾ? ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮನ ಹಣವನ್ನು ನಿಮ್ಮ ಡಿಜಿಟಲ್ ಪ್ರೂಫಲ್ಲಿ ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್ ಆದ ವಿಜಯ್ ಕುಮಾರ್ ಅಲ್ಲಿ ಡಿಜಿಟಲ್ ಸೈನಲ್ಲಿ ಡಿಜಿಟಲ್ ಅಕೌಂಟಲ್ಲಿ ಸಿಕ್ಕಿದೆ. ಇಂತಿಂಥವ್ರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಇಂತಿಂಥವ್ರಿಗೆ ನಾವೆಲ್ಲರಿಗೂ ಹಣವನ್ನು ಕೊಟ್ಟಿದ್ವಿ.